ಇಯರ್ ಒಂದು ಕ್ವಶನ್ ಇದೆ. ಇದು GPT 2022 CET ನಲ್ಲಿ ಸೆಲೆಕ್ಷನ್ಗೆ ಕೇಳಿದಂತ ಒಂದು ಕ್ವಶನ್. ಏನ್ ಕ್ವಶನ್ ಇದೆಯಪ್ಪ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್. ದ ಪ್ರಾಡಕ್ಟ್ ಆಫ್ 2 + √3 ಆಫ್ 2 - √3 ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಬರೆದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಒಂದು ಕ್ವಶನ್ 2022 GPT ಸೆಲೆಕ್ಷನ್ ಅಲ್ಲಿ ಕೇಳಿದ್ರು. ದ ಪ್ರಾಡಕ್ಟ್ ಆಫ್ 2 + √3 ಆಫ್ 2 - √3 ಇದು ಒಂದು ಸಿಂಪಲ್ ಐಡೆಂಟಿಟಿ ಬರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಬೈ ಯೂಸಿಂಗ್ ದಟ್ ಆಲ್ಜಿಬ್ರೈಕ್ ಐಡೆಂಟಿಟಿ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಒಂದು ಸಣ್ಣ ಒಂದು ಐಡೆಂಟಿಟಿ ಬರುತ್ತೆ, ಆ ಐಡೆಂಟಿಟಿ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಯಾವ ಐಡೆಂಟಿಟಿ ಬರುತ್ತೆ ನಮ್ಗೆಲ್ಲ ಫೆಮಿಲಿಯರ್ ಇದೆ. ಯಾವ್ದಪ್ಪ ಅಂದ್ರೆ a + b ಆಫ್ a - b is equal to a² - b². ಇಲ್ಲಿ ನೋಡಿ a + b ಆಫ್ a - b is equal to a² - b² ಅಂದ್ರೆ ನೋಡಿ ಈ ಫಾರ್ಮಲ್ ಇದೆ. ಇದು a ಅಂದ್ರೆ 2 ಪ್ಲಸ್ b ಅಂದ್ರೆ √3. a ಅಂದ್ರೆ 2 ಮೈನಸ್ ಇದೆ, b ಅಂದ್ರೆ √3 ಅಂದ್ರೆ a ಅಂದ್ರೆ 2 ಆಗುತ್ತೆ, b ಅಂದ್ರೆ √3 ಆಗುತ್ತೆ. a + b ಆಫ್ a - b ನೋಡಿ ಈ ಫಾರ್ಮಲ್ ಇದೆ. ಇದು a + b 2 + √3 a - b ಅಂದ್ರೆ 2 - √3 ಅಂದ್ರೆ a + b ಆಫ್ a - b ಅಂದ್ರೆ ನಮ್ಗೆ ಏನ್ ಬರುತ್ತೆ a² - b². ಈಗ ನಮಗೆ ಬೇಕಾಗಿರೋದು ಇದು ಆಲ್ರೆಡಿ ಇದೆ a + b ಆಫ್ a - b. a + b ಆಫ್ a - b ಫಾರ್ಮಲಿ ಇದಿದೆ. ಹಾಗಾದ್ರೆ a² - b² ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಟು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ a² - b² ಬರುತ್ತೆ. ಇಲ್ಲೂ ಅಷ್ಟೇ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ a² - b². a ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, a ಅಂದ್ರೆ ಎಷ್ಟು 2² ಮೈನಸ್ ಇದೆ, ಮೈನಸ್ ಬರ್ಕೊಂತೀನಿ. b ಅಂದ್ರೆ ಎಷ್ಟು √3 √3². 2² ಅಂದ್ರೆ 2 × 2 2² ಅಂದ್ರೆ ನಥಿಂಗ್ ಬಟ್ 4 ಆಗುತ್ತೆ. ಮೈನಸ್ ಇದೆ, ಮೈನಸ್ ಆಸ್ ಇಟ್ ಈಸ್ ಬರ್ಕೊಂತೀನಿ. ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಎಷ್ಟು ಬರುತ್ತೆ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಜಸ್ಟ್ 3 ಬರುತ್ತೆ. 4 - 3 ಅಂದ್ರೆ ಎಷ್ಟು ಆನ್ಸರ್ 1. ಅಂದ್ರೆ ಇವೆರಡನ್ನೂ ನಾವು ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂದ್ರೆ 1 ಬರುತ್ತೆ. ಇದು GPT 2022 ಅಲ್ಲಿ ಕೇಳಿರೋ ಕ್ವಶನ್.